ಇವತ್ತು ನಾವು ಯಾವ ದೇವಸ್ಥಾನಕ್ಕೆ ಬಂದಿವಿ ಅಂತ ಹೇಳ್ತೀನಿ, ಲಾಗ್ ಎಂಡ್ ತಗ ನೋಡ್ರಿ. ನಾವು ಶ್ರೀ ಮಹಾಂತೇಶ್ವರ ಬೆಟ್ಟಕ್ಕೆ ಬಂದಿವಿ. ಫಸ್ಟ್ ದೇವಸ್ಥಾನ ಹೊಳೋಕೆ ದೇವ್ರಿ ಸಮಾಣಿಕೆ ದೇವಸ್ಥಾನ ಸುತ್ತಮುತ್ತ ನೋಡ್ಕೋ ತಿರ್ಗಾಡತ್ತಿಗೆ ಇಲ್ಲಿ ಒಂದು ಗುಹೆ ಅದ ಒಳಗ. ಇನ್ನು ಮಾಡಿ ಯಾರು ಫಾಲೋ ಮಾಡಿಲ್ಲ ಫಾಲೋ ಮಾಡ್ರಿ. ಗುಹೆ ಒಳಗ್ ಬಂದ್ರ ಫುಲ್ ತಣ್ಣಗಿತ್ತು. ಈ ಗುಹೆ ಅಂತೂ ದೇವಸ್ಥಾನ ಕೆಳಗೆ ಅದ. ಈ ದೇವಸ್ಥಾನದ ವರ್ಷನಾಗ 2 ಸಲ ಜಾತ್ರೆ ಇರತ್ತಂತ. ಇಲ್ಲೇ ನೋಡ್ರಿ ಗಿಡಕ್ ಬುತ್ತಿ ಕಟ್ಟೋದು, ಇದೊಂದ್ಸಲ ಜಾತ್ರೆ ಮಾಡ್ತಾರಂತ, ಇನ್ನೊಂದ್ಸಲ ಜಾತ್ರೆ ತೇರ್ ಎಳೆದು ಸಾಮೂಹಿಕ ಲಗ್ನವನ್ನು ಮಾಡ್ತಾರಂತ. ಇಲ್ಲಿ ಕಸ ಹೋಗ್ತಾರಲ್ಲ ಮುತ್ಯರು, ಇವ್ರು ಮಹಾರಾಷ್ಟ್ರದವ್ರು. ಇಲ್ಲಿಂದ ಇಲ್ಲಿಗೆ ಈ ದೇವಸ್ಥಾನ ಸೇವೆ ಮಾಡಕ್ ಬರ್ತಾರಂತ. ಈಗ ಎಷ್ಟು ಪಗಾರ ಕೊಡ್ತಾರಂತ ಕೇಳಕ್ ಹೋಗಿದ್ದೆ ನಾನು. ಹೇಳಿದವ್ರು ಭಕ್ತಿ ಪೂರ್ವಕವಾಗಿ ಇಲ್ಲಿ ಕೆಲಸ ಮಾಡ್ತಾರಂತ. ತರ ಪಗಾರ ತಗೊಂಗಿಲ್ಲ ಅಂತ. ಇಲ್ಲಿ कर्नाटक पूरा किधर भी जा भूखा नहीं आदमी मरता. एक नंबर है कर्नाटक. किधर भी जा, किधर भी कैसा भी आदमी जाएंगे कर्नाटक में. ಊಟ ಮಾಡು, ಜಳಕ ಮಾಡು, ಮುಖ ಮಾಡು, ಶಾಂತ ಬಸ रहो. तो अच्छी बात करते. ये जबान करता है, इसलिए कर्नाटक एक नंबर है क्या? कर्नाटक इसलिए नहीं, उसका दिल का अच्छे है. कर्नाटक दिल का खुद अच्छे है. हार्ट कौन सा भी आदमी, पीने वाला भी आदमी रहने दो, अच्छी से बात करता है. कर्नाटक में मुत्याच म्हणणार, मुत्ते मुत्या म्हणणार, भगवान म्हणणार, देव म्हणणार. इसलिए एक नंबर दिया क्या कर्नाटक को? ಇವ್ರು ಏನ್ ಹೇಳಕತ್ತಾರ ಅಂದ್ರೆ ಕರ್ನಾಟಕ ರಾಜ್ಯ ನಂಬರ್ 1 ಅಂತ. ಯಾಕಂದ್ರೆ ಯಾವ್ದು ರಾಜ್ಯ ಅಂತ ಬರ್ಲಿ, ಎಲ್ಲಿದೆ ಬರ್ಲಿ ಮಾತಾಡೋದು ಚೆನ್ನಾಗಿ ಟ್ರೀಟ್ ಮಾಡ್ತಾರ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರಲ್ರಿ ಕನ್ನಡಿಗರದು ವಿಶಾಲವಾದ ಹೃದಯ ಅಂತ. ಇವ್ರಿಗಿರೋ ಕರ್ನಾಟಕ ಮೇಲೆ ಅಭಿಮಾನ ಇರೋದು ನೋಡಂತೂ ಭಾಳ ಖುಷಿ ಐತಿ ನನಗೆ. ಇಂಥ ಎಲ್ಲರೇ ಹೆಬ್ಬಂಗಾಯ್ತು ಅಂದ್ರೆ ಸ್ವಲ್ಪ ನೋಡಂಗಾಯ್ತು ಅಂದ್ರೆ ರಿಸ್ಕ್ ಇದ್ರೆ ಇರ್ಲಕ್ಕ, ಬಟ್ ಸೇಫಾಗಿ ನೋಡಿ ಮಾಡಿ ಎದ್ಬಿಟ್ಟಿನ ಅಷ್ಟೇ. ಜಸ್ಟ್ ಇಷ್ಟೇ ಬದಾಗಲ್ಲ ದೊಂಬರಾಕತ್ತ ನಾವು ಇಲ್ಲಿ ಮ್ಯಾಲೆ ಬಂದು ನೋಡಿದ್ರೆ ಇವಾಗ ಸ್ವಲ್ಪ ನಿಂತ ಸನ್ಸೆಟ್ನ ಆಗುತ್ತೆ. ವ್ಯೂ ಮಾತ್ರ ಅಲ್ಟಿಮೇಟ್ ಕಾಣಾಗುತ್ತೆ. ಸೊ ಏನಿಲ್ಲ, ನಮ್ಮ ಸುತ್ತಮುತ್ತ ಇದ್ರಾಗೆ ಖುಷಿ ಹುಡ್ಕೋಬೇಕು. ಸೊ ಲೈಫ್ ಎಂಜಾಯ್ ಮಾಡಿರಿ ಆದಷ್ಟು. ಇಲ್ಲಿಂದ ಬರತ್ತಿ ದೇವಸ್ಥಾನ ಒಳಗೆ ಅನ್ನ ಪ್ರಸಾದ ಇತ್ತು. ಅನ್ನ ಸಾರು ಹಾಕೊಂಡ್ಕೆ ಹಿಡಿದು ಬಿಡಕ್ ಶಿಸ್ತು ಊಟ ಮಾಡ್ಕೊಂಡು ಕುಂತ್ಬಿಟ್ಟೆವು. ಇಷ್ಟೇ ಇವತ್ತು ಲಾಗ್ ಇಷ್ಟ ಆಗಿತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡ್ರಿ. ಸಿಗೋ ನೆಕ್ಸ್ಟ್ ಲಾಗ್ನಲ್ಲಿ ಬಾಯ್.